ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಇವತ್ತಿನ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ತಾ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೊಫೈಲ್ ನೋಡೋದಾದ್ರೆ ಇವರ ಹೆಸರು ಗಾಯತ್ರಿ ಅಂತೇಳಿ, ವಯಸ್ಸು 36 ವರ್ಷ ಕಂಪ್ಲೀಟ್ ಆಗಿದೆ. ಸ್ಥಳ ರಾಜನಕುಂಟೆ ಭಾಗದವರು. ಗಂಡ ಅವರ ಬಗ್ಗೆ ಮಾಹಿತಿ ಕೊಡೋದಿಲ್ಲ ಅಂತಲೇ ತಿಳಿಸಿದ್ದಾರೆ. ಸಮಸ್ಯೆ ಇಬ್ಬರ ನಡುವೆ ಮನಸ್ತಾಪ ಬಂದು ಡಿವೋರ್ಸ್ ಕೇಸು ಇನ್ನೂ ಕೂಡ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಅಂತೇಳಿ ತಿಳಿಸಿರೋದು. ಸುಮಾರು 2022ರಿಂದ ಟಿಲ್ ನಾವು ಪೆಂಡಿಂಗ್ ಇದೆ. ಬಯಕೆ ಆಂಟಿ ಲವರ್ ಯಾರಾದರೂ ಇದ್ದರೆ ಖಂಡಿತವಾಗಿ ಕಾಲ್ ಮಾಡಿ ಎತ್ತಿ ಕೊಡ್ತೀನಿ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಬಳಿರೋ ಟಾಟಾ ನೆಕ್ಸಾನ್ ರೆವರ್ಟನ್ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಸಹಿತ ಕೊಟ್ಟಿದ್ದಾರೆ. ಇದರ ಡೀಟೇಲ್ಸ್ ಮಾತ್ರ ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಫ್ರೆಂಡ್ಸ್, ಮದುವೆಯ ನಂತರ ನನ್ನ ಜೀವನ ಯಾವ ರೀತಿಯಾಗಿತ್ತು ಅಂತೇಳಿ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಸಹಿತ ಕೊಟ್ಟಿರೋದು ನೋಡ್ತಾ ಹೋಗೋಣ. ಫಸ್ಟ್ ಒನ್, ಕಾಲೇಜ್ ದಿನಗಳಿಂದಲೂ ಸಹಿತ ನನಗೆ ಮಾಡಿಸಿಕೊಳ್ಳುವ ಚೂಲಿತ್ತು ಅಂತಲೇ ತಿಳಿಸಿರೋದು. ಇದನ್ನು ಅಮ್ಮ ತಿಳ್ಕೊಂಡು ಚಿಕ್ಕ ವಯಸ್ಸಿಗೆ ಮದುವೆ ಕೂಡ ಮಾಡಿದರು. ಸಿಕ್ಕ ಗಂಡ ಕೂಡ ಸ್ವಲ್ಪ ವಯಸ್ಸಾದ ವ್ಯಕ್ತಿ. ಬೇಕು ಬೇಡ ಏನೂ ಸಹಿತ ಕೇಳ್ತಾ ಇರಲಿಲ್ಲ, ಸುಖ ಮಾತ್ರ ಕೊಡಬೇಕಾಗಿತ್ತು. ಹಾಗಾಗಿ ಡಿವೋರ್ಸನ್ನು ಕೊಟ್ಟಿದ್ದಾನೆ. ಇನ್ನು ಆ ಒಂದು ಕೇಸು ಕೋರ್ಟಲ್ಲಿ ಪೆಂಡಿಂಗ್ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಈ ಥರದ ಗಂಡಸರು ಏನಾದರೂ ಸಿಕ್ಕರೆ ಮದುವೆ ಮಾಡ್ಕೊಳ್ಳೋದಕ್ಕೂ ಸಹಿತ ರೆಡಿ ಇದ್ದೇನೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರ್ತಕ್ಕಂಥ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್, ಹೆಂಡತಿಯಿಂದ ಬೇಸತ್ತ ಗಂಡಸರು ಅಥವಾ ಹೆಂಡತಿ ತೀರಿಕೊಂಡ ವಿದುರ ಅಥವಾ ಮದುವೆ ಆಗದೆ ಉಳಿದುಕೊಂಡಿರುವ ಹುಡುಗರು ಇದ್ದರೆ ಖಂಡಿತವಾಗಿ ಕಾಲ್ ಮಾಡಿ ಅವಕಾಶ ಕೊಡ್ತೀನಿ ಅಂತೇಳಿ ತಿಳಿಸಿದ್ದಾರೆ. ಆ್ಯಂಡ್ ಪ್ರೀತಿ ಕೊಟ್ಟು ಜೀವನ ಪೂರ್ತಿ ಜೊತೆಗಿರ್ತೀನಿ ಅಂದರೆ ಮಾತ್ರ ಅವಕಾಶ ಕೊಡುವುದಾಗಿ ತಿಳಿಸಿದ್ದಾರೆ. ಆ್ಯಂಡ್ ಇಂಥ ಆಂಟಿನ ಮಿಸ್ ಮಾಡ್ಕೊಳ್ಳದೆ ಇರುವ ಗಂಡಸರು ಯಾರಾದರೂ ಇದ್ದರೆ ಖಂಡಿತವಾಗಿ ಕಾಲ್ ಮಾಡಿ ಎತ್ತಿ ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಆ್ಯಂಡ್ ಫೈನಲ್ ಆಗಿ ಇವರ ಬಳಿ ಇರತಕ್ಕಂಥ ಟಾಟಾ ನೆಕ್ಸಾನ್ ರೆವರ್ಟನ್ XZ ಪ್ಲಸ್ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಈ ಒಂದು ಕಾರಿನ ಪ್ರೈಸ್ ಬಂದ್ಬಿಟ್ಟು 10,49,000 ಅಂತಲೇ ತಿಳಿಸಿದ್ದಾರೆ. ಕಾರಿನ ಓರಿಯೋ ನೋಡೋದಾದ್ರೆ ರಿಜಿಸ್ಟ್ರೇಷನ್ ಇಯರು ಮಾರ್ಚ್ 2024. ಇನ್ಸೂರೆನ್ಸು ಥರ್ಡ್ ಪಾರ್ಟಿ ಮಾತ್ರ ಇರುವಂಥದ್ದು. ಫ್ಯೂಯಲ್ ಟೈಪ್ ಪೆಟ್ರೋಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡೌನು ಕೇವಲ 5,972 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1198 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಫ್ರೆಂಡ್ಸ್, ಓವರಾಲ್ ಆಗಿ ಒಂದು ಪ್ರೊಫೈಲ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ನಿರ್ಧಾರ ಏನನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರ ಕಮೆಂಟ್ ನೋಡಿ ಇವರಿಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ರಿಪ್ಲೈ ಮಾಡುವುದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ.